ಇದು ಎಲ್ಲ ರಿಟ್ರೀಟ್ ಸೆಂಟ್ರು ಇವತ್ತು ಮಾರಾಟ ಮಾಡ್ತಿರೋ ವಾಕ್ಯ. ಇದು ಮಾರಾಟ ಮಾಡಿ 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 ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಈ ವಾಕ್ಯ ಪವಿತ್ರಾತ್ಮನ ಇದು ಹೇಗೆ ಆಗ್ತಾ ಇದೆ ಅಂದರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಯಾರನ್ನಾದರೂ ಕೆಳಗೆ ಹಾಕ್ಬಿಟ್ಟು ತುಳಿದ್ರೆ ಹೆಂಗಾಗುತ್ತೆ ಹೇಳಿ, ಚೆನ್ನಾಗಿ ಜಾಡಿಸೋದ್ರೆ ಆ ರೀತಿಯಲ್ಲಿ ವಾಕ್ಯ ಇವತ್ತು ಉಪಯೋಗ ಆಗ್ತಾ ಇದೆ. ವಾಕ್ಯ ಓದಿ ಹೇಳ್ತೀನಿ ಆಮೇಲೆ ನಾನು ಯಾವ ರೀತಿ ಅಂತ. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸುವುದು, ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ಈ ವಾಕ್ಯ ತಗೊಂಡು ಹೇಳೋದೇನು ಗೊತ್ತಾ? ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ, ಅವ್ರು ಯಾರು ಅಂತ ಎಕ್ಸ್ಪ್ಲೈನ್ ಏನಿಲ್ಲ, ನೀವೇ ಈಗ ಅಂತ ಇಟ್ಕೊಳ್ಳಿ. ಧ್ಯಾನಕ್ಕೆ ಬಂದವರು, ಪ್ರಾರ್ಥನೆಗೆ ಬಂದವರು, ನಿಮಗೆ ಎಲ್ಲ ಹಿತಕರವಾಗುತ್ತಂತೆ. ಎಲ್ಲ ಏನಾಗುತ್ತೆ? ಇದು ಪಕ್ಕ ಸೈತಾನ ಹೇಳೋ ಬೋಧನೆ. ಆ ರೀತಿ ಅಲ್ಲ ಇಲ್ಲಿ ಹೇಳಿದ್ದು. ಎಲ್ಲ ಹಿತಕರ ಅಂದರೆ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ ಅಂತ ಅಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಹಿತಕರ ಅಲ್ಲ. ಎಲ್ಲ ಹಿತಕರವಾಗುತ್ತೆ, ರೈಟೇ. ಏನು ಹಿತಕರ ಆಗುತ್ತೆ? ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್ ಅಂತ ಇದೆ. ಅದರ ಅರ್ಥ ಆಲ್ ಥಿಂಗ್ಸ್ ಅಂದರೆ ಆಲ್ ಥಿಂಗ್ಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಲ್ಲ, ಆಲ್ ಥಿಂಗ್ಸ್ ವಾಟ್ ಯು ಆರ್ ಪ್ರೇಯಿಂಗ್ ಫಾರ್ ಅಲ್ಲ, ಆಲ್ ಥಿಂಗ್ಸ್ ವಾಟ್ ದ ಹೋಲಿ ಸ್ಪಿರಿಟ್ ಇಸ್ ಪ್ರೇಯಿಂಗ್ ಫಾರ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದ್ಯಾಟ್ ವಿಲ್ ವರ್ಕ್ ಟುಗೆದರ್ ಫಾರ್ ಯುವರ್ ಗುಡ್. ಪವಿತ್ರಾತ್ಮರು ನನಗೋಸ್ಕರ ಏನು ಭಿನ್ನಯಿಸ್ತಾ ಇದ್ದಾರೋ ನನ್ನ ಒಳಗಡೆ ಇದ್ದು ಅದು ನೆರವೇರುತ್ತಂತೆ. ಯಾವುದಕ್ಕಾಗಿ ನನ್ನೊಳಗಡೆ ಇದ್ದು ಪ್ರಾರ್ಥಿಸ್ತಾ ಇದ್ದಾರೆ? ಸ್ವರ್ಗದಿಂದ ಬಂದಾತನ ರೂಪವನ್ನು ಧರಿಸುವುದಕ್ಕೋಸ್ಕರ, ಯೇಸುವಿನ ಹಾಗೆ ಆಗಲಿಕ್ಕೋಸ್ಕರ, ದೇವರ ಮಕ್ಕಳ ಸಂಪೂರ್ಣ ವಿಮೋಚನೆಗಾಗಿ, ನನ್ನ ಈ ದೇಹ ಪುನರುತ್ಥಾನ ಹೊಂದಿ ರೂಪಾಂತರ ಹೊಂದಿ ಸ್ವರ್ಗಕ್ಕೆ ಹೋಗಿ ಯೇಸುವಿನಂತೆಯೇ ಇದ್ದು ಆ ಅಮರ ಜೀವ ಪಡೆದುಕೊಳ್ಳುವುದಕ್ಕಾಗಿ ಈ ಕಾರ್ಯ ಇದೆಯಲ್ವಾ, ಇದು ನೆರವೇರುತ್ತೆ ಅಂತ ಹೇಳಿರೋದು ಈ ವಾಕ್ಯ. ಅದಲ್ಲದೇನೆ ನಾವು ಪ್ರಾರ್ಥನೆಯಲ್ಲಿ ಇಟ್ಟಿದ್ದೀವಿ ಬ್ರದರ್, ಏನು ಇಟ್ಟಿದ್ದೀವಿ? ಏನು? ಕೋರಿಕೆ ಎಲ್ಲ ಕೋರಿಕೆಗಳು ಇಟ್ಟಿದ್ದೀವಿ, ಈ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೀವಿ. ಈಗ ಹೇಳ್ತೀನಿ ನಾನು ನಿಮಗೇನಂತ, ದೇವರನ್ನು ಪ್ರೀತಿಸುವ ನಿಮಗೂ ದೇವರ ಚಿತ್ತದ ಮೇರೆಗೆ ಕರೆ ಹೊಂದಿದ ನಿಮಗೂ ಈ ಕೋರಿಕೆ ಪೆಟ್ಟಿಯಲ್ಲಿ ಏನೆಲ್ಲ ಇಟ್ಟಿದ್ದೀರೋ, ಈ ಬುಟ್ಟಿ ಒಳಗಡೆ ಹಾಕಿಟ್ಟಿದ್ದೀರೋ, ಈ ಪತ್ರದಲ್ಲಿ ಏನೆಲ್ಲ ಕೋರಿಕೆಗಳನ್ನ ಬರೆದಿಟ್ಟಿದ್ದೀರೋ, ಇದೆಲ್ಲವೂ ನಿಮಗೆ ಹಿತಕರವಾಗಿ ನೆರವೇರುತ್ತೆ ಅಂತ ಹೇಳಿದಾಗ ನಿಮಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮನ್ನು ಸಂತೋಷಪಡಿಸಿ ನನಗೇನು ಲಾಭ ಇಲ್ಲ, ನಿಮ್ಮನ್ನು ದುಃಖಪಡಿಸಿನೂ ಏನು ಲಾಭ ಇಲ್ಲ. ಬಟ್ ನಿಮಗೆ ಸತ್ಯದ ಅರಿವಾದರೆ ಲಾಭ ಇದೆ, ನಿಮ್ಮ ಆತ್ಮರಕ್ಷಣೆ ಆಗುತ್ತೆ. ಆದರೆ ಈ ವಾಕ್ಯ ತುಂಬ ಮಿಸ್ಯೂಸ್ ಆಗ್ತಾ ಇದೆ, ಅಬ್ಯೂಸ್ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ. ಕಾರಣ ಯಾರು ಗೊತ್ತಾ? ನಾವು ಬೈಬಲ್ ಓದ್ತಾ ಇಲ್ಲ, ನಾವಿದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತು ನಾವಿದನ್ನು ಹೇಗೆ ಬೋಧನೆ ಮಾಡೋದು ಬೇರೆಯವರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿರೋರಿಗೆ? ಅದರಿಂದ ಸ್ವಲ್ಪ ಸೀರಿಯಸ್ ಆಗಿ, ಇದೆಲ್ಲ ಹೊಸ ವಿಷಯ ಏನಲ್ಲ, ಇದು 2000 ವರ್ಷಗಳ ಹಿಂದೆಯೇ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆಸಿಟ್ಟಿರ್ತಕ್ಕಂಥದ್ದು. ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಾಗೆ ಪಿಶಾಚಿ ನಮ್ಮ ಮನಸ್ಸನ್ನು ಮಂಕ್ ಮಾಡಿ ಇಟ್ಬಿಟ್ಟಿದ್ದಾನೆ. ಇವತ್ತು ಎಷ್ಟೋ ಜನ ಬೋಧನೆ ಮಾಡೋರಿಗೆ ತಲೆ ಒಳಗಡೆ ಹೋಗ್ತಾ ಇಲ್ಲ. ನಾವು ಹೇಳಿದರೆ ನಾವು ತಪ್ಪು ಬೋಧನೆ ಮಾಡ್ದಂಗೆ ಆಗುತ್ತೆ. ಕರೆಕ್ಟ್, ಅವ್ರ ಉದ್ದೇಶಗಳಿಗೆ ವಿರುದ್ಧನೇ ಇರುವಾಗ ತಪ್ಪು ಬೋಧನೆ ಆಗುತ್ತೆ. ಹಾಗಾದರೆ ಇಲ್ಲಿ ಪವಿತ್ರಾತ್ಮರು ತಪ್ಪು ಬೋಧನೆ ಮಾಡಿದ್ದಾರೆ ಅಂತ ಆಯ್ತಲ್ವಾ? ಖಂಡಿತ ಸಾಧ್ಯ ಇಲ್ಲ. ದೇವರ ವಾಕ್ಯ ಸತ್ಯ, ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಅದರಲ್ಲಿ ಸುಳ್ಳು ಅನ್ನೋದೇ ಇಲ್ಲ. ಮನುಷ್ಯ ಸುಳ್ಳಾಗ್ಬೋದು, ಬೋಧನೆ ಮಾಡೋ ನಾನು ಸುಳ್ಳಾಗ್ಬೋದು, ಆದರೆ ಈ ವಾಕ್ಯ ಸುಳ್ಳಾಗಲ್ಲ. ಇದೇನು ಹೇಳ್ತಾ ಇದೆಯೋ ಅದು ಸುಳ್ಳಾಗಲ್ಲ. ನಾನು ಅದನ್ನು ಸುಳ್ಳಾಗಿ ಬೋಧಿಸಿದ ತಕ್ಷಣ ಸುಳ್ಳಾಗೋದಿಲ್ಲ, ಅದು ಸತ್ಯನ. ಅದರ ಅರ್ಥ ಏನೋ ಅದೇ ಅದರ ಅರ್ಥ. ಅದರಿಂದ ವಾಕ್ಯ ಹೇಳುತ್ತೆ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಅಂದರೆ ದೇವರು ಏನೆಲ್ಲ ಈ ಅಧ್ಯಾಯದಲ್ಲಿ ನಮ್ಮ ಮಹಿಮೆಯ ಬಗ್ಗೆ ಹೇಳಿದಾರೋ, ನಮ್ಮ ನಿತ್ಯತೆಗೆ ಕುರಿತಾಗಿ ಹೇಳಿದಾರೋ ಅದೆಲ್ಲವೂ ಅಂತ. ನಮ್ಮ ಲಿಸ್ಟಲ್ಲಿರೋ ಎಲ್ಲವೂ ಅಲ್ಲ, ದೇವರ ಲಿಸ್ಟಲ್ಲಿ ನಮ್ಮ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಎಲ್ಲವೂ ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ.